ನಮಸ್ಕಾರ ವೀಕ್ಷಕರೇ. ನೂಪುರ ಭ್ರಮರಿಯು 20ನೇ ವರ್ಷದ ಸಂಭ್ರಮವನ್ನ ಆಚರಿಸುತ್ತಿರುವಂತಹ ಈ ವೇಳೆ ಒಮ್ಮೆ ನಮ್ಮ ಹೆಜ್ಜೆಗಳನ್ನ ಸಿಂಹಾವಲೋಕನ ಮಾಡಿಕೊಳ್ಳೋಣ ಎಂದು ಹೊರಟಿದ್ದೇವೆ ಅಲ್ವಾ? ಕಳೆದ ಸಂಚಿಕೆಗಳಲ್ಲಿ ಪತ್ರಿಕೆಯಾಗಿ ಆ ಬಳಿಕ ಪ್ರಕಾಶನ ಸಂಸ್ಥೆಯಾಗಿ ನೂಪುರ ಭ್ರಮರಿ ಬೆಳೆದ ಒಂದು ಅವಲೋಕನವನ್ನ ಮಾಡಿದೆವು. ಈ ಸಂಚಿಕೆಯಲ್ಲಿ ನೂಪುರ ಭ್ರಮರಿ ವಿಚಾರ ಸಂಕಿರಣಗಳು ಹಾಗೂ ನೃತ್ಯ ಪ್ರದರ್ಶನಗಳು, ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಒಂದು ಸಮಾಜಪರ ಕಲಾ ಚಿಕಿತ್ಸಕವಾದಂತಹ ಸಂಘಟನೆಯಾಗಿ ಟ್ರಸ್ಟ್ ಆಗಿ ಮುಂದುವರೆದುಕೊಂಡು ಬಂದ ಪ್ರಯಾಣದ ಬಗ್ಗೆ ಗಮನ ಹರಿಸೋಣ. ಹೌದು, ನೂಪುರ ಭ್ರಮರಿ ಆಯೋಜಿಸಿದ ವಿಚಾರ ಸಂಕಿರಣಗಳು ಮತ್ತು ನೃತ್ಯ ಪ್ರದರ್ಶನಗಳು, ಪ್ರಶಸ್ತಿ ಪುರಸ್ಕಾರ ಅದರ ಸಂಖ್ಯೆ ಒಂದೆರಡಲ್ಲ. ಪ್ರತಿ ವರ್ಷಕ್ಕೆ ಕೊನೆ ಪಕ್ಷ ಒಂದೆಂಬಂತೆ ಆದರೂ ಹಲವು ಆಯಾಮದಿಂದ ವಿಚಾರ ಸಂಕಿರಣ, ನೃತ್ಯ ಸಂಶೋಧನಾ ಪ್ರಸ್ತುತಿಗಳನ್ನ ನಡೆಸುತ್ತಲೇ ಬಂದಿದೆ. ಇದಕ್ಕೆ ಹಲವಾರು ಸ್ನೇಹಿತ ವರ್ಗದ ಸಹಕಾರವು ಅಪಾರವಾಗಿ ಹರಿದು ಬಂದಿದೆ. ಆ ಪೈಕಿ ಸಂಸ್ಥೆಗಳನ್ನ ಮುಖ್ಯವಾಗಿ ಗುರುತಿಸುವುದಾದರೆ ಡಾಕ್ಟರ್ ಶಾಲಿನಿ ವಿಠಲ್ ಅವರ ಕಲಾಗೌರಿಯಿಂದ ಮೊದಲುಗೊಂಡು ಡಾಕ್ಟರ್ ದ್ವರಿತಾ ವಿಶ್ವನಾಥ ಅವರ ನಿರ್ಮಿತಿ, ಕರ್ನಾಟಕ ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ, ಕುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ, ಭಾರತೀಯ ವಿದ್ಯಾ ಭವನ, ಹೀಗೆ ಅನೇಕ ಸಂಸ್ಥೆಗಳ ಸಹಕಾರ, ಸಹಭಾಗಿತ್ವ, ಸಂಯೋಜನೆಗಳ ಅವಕಾಶ ನೂಪುರ ಭ್ರಮರಿಗೆ ದೊರಕಿದೆ. ಅದರಲ್ಲೂ ಕಲಾಗೌರಿಯು ನೂಪುರ ಭ್ರಮರಿಗೆ ಸೋದರ ಸಂಸ್ಥೆಯಂತೆಯೇ ಆಗಿಬಿಟ್ಟಿದೆ. ಕಲಾಗೌರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿಯೂ ಅನೇಕ ಕಾರ್ಯಕ್ರಮಗಳು ನೂಪುರ ಭ್ರಮರಿಯ ನಿರ್ದೇಶನದಲ್ಲಿ ಜರುಗಿದೆ. ಆ ಪೈಕಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳು, ಭರತ ಮನೋರಥ ನೃತ್ಯ ಸಂಶೋಧನಾ ಪ್ರಸ್ತುತಿಗಳು, ದೂತೀಕರ್ಮ ಪ್ರಕಾಶ ಗ್ರಂಥದ ನೃತ್ಯ ಸಂಶೋಧನಾ ಪುನರ್ನವೀಕರಣ ಪ್ರದರ್ಶನಗಳು ಕೂಡ ಗಮನಾರ್ಹವಾದವು. ವಿಮರ್ಶಕರನ್ನ ಗುರುತಿಸಿ ಗೌರವಿಸುವ ದೃಷ್ಟಿಯಿಂದ ವರ್ಷದ ಶ್ರೇಷ್ಠ ನೃತ್ಯ ವಿಮರ್ಶೆ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ನೂಪುರ ಭ್ರಮರಿ ಆರಂಭಿಸಿತು. ಅದಾಗಿ ಹಲವು ಮಂದಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದೆ. ಹಾಗೆಯೇ ಸನ್ಮಾನ, ಅಭಿನಂದನಾ ಕಾರ್ಯಕ್ರಮಗಳು, ಪ್ರಶಸ್ತಿಗಳನ್ನ ಕೂಡ ಅನೇಕರಿಗೆ ನೀಡಿದೆ. ವಿಮರ್ಶಾ ವಾಂಗ್ಮಯಿ, ನೂಪುರ ಕಲಾ ಯೋಜನಾ ಕೌಶಿಕ, ನೂಪುರ ಕಲಾ ಶಂಕರ, ನೂಪುರ ಕಲಾ ದಿವಾಕರ, ನೂಪುರ ಕಲಾ ಕಲಹಂಸ, ಹೀಗೆ ಅನೇಕಾನೇಕ ಬಿರುದುಗಳನ್ನು ಕಲಾವಿದರಿಗೆ, ವಿಮರ್ಶಕ ಬರೆಹಗಾರರಿಗೆ ನೀಡಿದೆ. ಸಂಶೋಧನಾ ಪ್ರಬಂಧ ವಾಚನ, ವಿಶೇಷ ಉಪನ್ಯಾಸ, ವಿದ್ವಾಂಸರೊಂದಿಗೆ ಸಂವಾದ, ಸಂಶೋಧನಾಧಾರಿತ ನೃತ್ಯ ಕಾರ್ಯಕ್ರಮ, ನೃತ್ಯ ಸಂಶೋಧಕರ ಚಾವಡಿ ಎಂಬ ಹೆಸರಿನಲ್ಲಿ ಸಂಶೋಧನಾ ನೃತ್ಯದ ತಂತುಗಳನ್ನ ಸಾಂಸ್ಥಿಕವಾಗಿ ಬೆಸೆಯುವ ಗೋಷ್ಠಿಗಳ ಕೆಲಸ, ಹೀಗೆ ಫಲವಾಗಿ 5ನೇ ವರುಷದಿಂದ ಮೊದಲುಗೊಂಡು ರಾಜ್ಯ ಮಟ್ಟದ ವಿಚಾರ ಸಂಕಿರಣ, 6ನೇ ವರ್ಷಕ್ಕೆ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳ ಆಯೋಜನೆ, ಹೀಗೆ ಹಲವು ಆಯಾಮದಲ್ಲಿ ಕೆಲಸಗಳು ನಡೆಯುತ್ತಾ ಬಂದಿದೆ. ಹಲವಾರು ಮಂದಿ ಕಲಾವಿದರು, ಸಂಶೋಧಕರು, ವಿದ್ವಾಂಸರು ಇವರ ಸಹಯೋಗ, ಸಹಭಾಗಿತ್ವ, ಸಹಕಾರ, ಜೊತೆಗೆ ರಾಜ್ಯ ಮಟ್ಟದ ನೃತ್ಯ ರಸಪ್ರಶ್ನೆ, ಭಾಷಣ ಸ್ಪರ್ಧೆಗಳ ಆಯೋಜನೆ, ಸಂಶೋಧನಾಧಾರಿತವಾದಂತಹ ನಾಟ್ಯಶಾಸ್ತ್ರ ಆಧಾರಿತವಾದ ನೃತ್ಯ ಪ್ರಸ್ತುತಿಗಳು, ಹೀಗೆ ಒಂದೇ ಎರಡೇ ಹಲವಾರು ಕಾರ್ಯಕ್ರಮಗಳು. ಅವುಗಳಲ್ಲಿ ಕೆಲವನ್ನ ಮತ್ತೂ ವಿಸ್ತಾರವಾಗಿ ಹೇಳುವುದಾದರೆ, 7ನೇ ವರುಷ ತುಂಬಿದ ಸಂದರ್ಭದಲ್ಲಿ ನಾಟ್ಯ ಚಿಂತನ ಎಂಬ ವಿಶಿಷ್ಟ ಕಾರ್ಯಕ್ರಮವು ಕರ್ನಾಟಕ ಕರಾವಳಿಯ ಪಾಲಿಗೆ ವಿನೂತನವಾಗಿ ಏಪ್ರಿಲ್ 2014ರಂದು 1 ವಾರಗಳ ಕಾಲ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಸಹಯೋಗದಲ್ಲಿ ಮೂಡಿಬಂದಿತು. ಚಿಣ್ಣರಿಗೆಂದೇ ಆಯೋಜಿಸಲಾಗಿದ್ದ ಈ ಕಮ್ಮಟದಲ್ಲಿ ದಿನಕ್ಕೊಂದು ಬಗೆಯಾಗಿ ನಾಟ್ಯಶಾಸ್ತ್ರದ ಕಥಾಮಾಲಿಕೆಯ ಉಪನ್ಯಾಸ, ಪ್ರಾತ್ಯಕ್ಷಿಕೆ, ಪ್ರದರ್ಶನ, ಸಂವಾದ, ಪ್ರಶ್ನೋತ್ತರಗಳು ಮುಕ್ತವಾಗಿ ನಡೆದವು. 8ನೇ ವರುಷದ ಹೊತ್ತಿಗೆ ಪುತ್ತೂರಿನಲ್ಲಿ 2 ದಿನಗಳ ಶಾಸ್ತ್ರ ಪ್ರಯೋಗ ನೃತ್ಯ ಚಿಂತನ ಎಂಬ ಕಾರ್ಯಾಗಾರದ ಆಯೋಜನೆಯನ್ನು ಮಾಡಲಾಗಿತ್ತು. ಈ ಕಾಲಕ್ಕೆ ಮರೆಯಾಗುತ್ತಿರುವ ರಾಜಾಶ್ರಯ ಮತ್ತು ಆಲಯ ನೃತ್ಯ ಪದ್ಧತಿಗಳಲ್ಲಿ ಬೆಳೆದು ಬಂದ ನೃತ್ಯ ಬಂಧಗಳ ಬಗ್ಗೆ ವಿಚಾರ, ಪ್ರಯೋಗ, ಚಿಂತನೆಗಳನ್ನ ತಿಳುವಳಿಕೆಯಾಗಿ ನೃತ್ಯಾಸಕ್ತರಿಗೆ ನೀಡಿ ಅವರೂ ಕೂಡ ಮುಂದಿನ ಹಂತಗಳಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ಇನ್ನು ನೂಪುರ ಭ್ರಮರಿಯ ದಶಮಾನೋತ್ಸವ ಮತ್ತು 11ನೇ ವರ್ಷ, ಇದರ ಪೂರ್ಣತೆಯ ಸಂಭ್ರಮದಲ್ಲಿ ಕಲಾಗೌರಿಯ ಸಹಭಾಗಿತ್ವದಲ್ಲಿ 2016-17 ಮಹಾಶಿವರಾತ್ರಿಯಂದು
ನೃತ್ಯಾಧ್ಯಯನ ದ್ವಾರ ಶಿವಾರಾಧನೆಯನ್ನ ಮತ್ತು ರಾಜ್ಯ ಮಟ್ಟದ ನೃತ್ಯ ಸಂಶೋಧನಾ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಂಶೋಧನಾ ವಿದ್ಯಾರ್ಥಿಗಳು ಪ್ರಬಂಧವನ್ನು ನೃತ್ಯ ಸಹಿತವಾಗಿ ಮಂಡಿಸಿದರು. ವಿಶೇಷ ಉಪನ್ಯಾಸಗಳಿದ್ದವು. ನಾಡಿನ ಅನೇಕ ಕಡೆಗಳಿಂದ ಆಗಮಿಸಿದ್ದ ನೃತ್ಯ ಅಧ್ಯಯನಕಾರರು, ವಿದ್ಯಾರ್ಥಿಗಳು, ಸಂಶೋಧಕರು ವಿಚಾರ ಸಂಕಿರಣದಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡಿದ್ದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ನೂಪುರ ಭ್ರಮರಿಯ ದಶವರ್ಷ ವಿಶೇಷ ಆನ್ಲೈನ್ ಸಂಶೋಧನಾ ನಿಯತಕಾಲಿಕೆಯ ಸಮಗ್ರ ಆವೃತ್ತಿ ಅನಾವರಣಗೊಂಡಿತು. ಇದೇ ಸಂದರ್ಭದಲ್ಲಿ ಅಧ್ಯಯನ ಆಧಾರಿತ ನೃತ್ಯಗಳು ನೆರೆದವರ ಮೆಚ್ಚುಗೆಗೆ ಪಾತ್ರವಾದವು. 12 ವರ್ಷಗಳು ರಾಜ್ಯ ಮಟ್ಟದ ನೃತ್ಯ ಸಂಶೋಧನಾ ವಿಚಾರ ಸಂಕಿರಣವನ್ನ ಬೆಂಗಳೂರಿನ ಕಲಾಗೌರಿ ಸಭಾಂಗಣದಲ್ಲಿ ನೂಪುರ ಭ್ರಮರಿಯು ಹಮ್ಮಿಕೊಂಡಿತ್ತು. ನೃತ್ಯ ಸಹಿತವಾಗಿ ವಿವಿಧ ಸಂಶೋಧನಾ ಪ್ರಬಂಧಗಳ ಮಂಡನೆ, ಸೋದಾಹರಣ ಉಪನ್ಯಾಸ, ನೃತ್ಯ ಪ್ರಸ್ತುತಿ, ಸಂವಾದ ಗೋಷ್ಠಿ, ಪುಸ್ತಕ ಅನಾವರಣವನ್ನು ಕೂಡ ಕೈಗೊಳ್ಳಲಾಗಿತ್ತು. ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ಸಂಪನ್ನವಾಯಿತು. 2019 ಜುಲೈನಲ್ಲಿ ಬೆಂಗಳೂರಿನ ನಿರ್ಮಿತಿ ಸಂಸ್ಥೆಯ ಸಹ ಪ್ರಾಯೋಜಕತ್ವದಲ್ಲಿ ನೂಪುರ ಭ್ರಮರಿಯ ಒಂದು ದಿನದ ದಕ್ಷಿಣ ಭಾರತ ವಲಯ ಮಟ್ಟದ ನೃತ್ಯ ಸಂಶೋಧನಾ ವಿಚಾರ ಸಂಕಿರಣ ಜರುಗಿತು. ಸಂಶೋಧನಾ ಪ್ರಬಂಧಗಳ ಮಂಡನೆ, ಕಲಾಸಕ್ತರ ನಡುವೆ ನಡೆದ ಸ್ವಾರಸ್ಯಕರವಾದ ಸಂವಾದ, ಪುಸ್ತಕದ ಲೋಕಾರ್ಪಣೆ, ಸಂಶೋಧನಾ ಉಪನ್ಯಾಸ ಮತ್ತು ನೃತ್ಯ ಪ್ರಸ್ತುತಿಗಳನ್ನು ನೂಪುರ ಭ್ರಮರಿಯು ಆಯೋಜಿಸಿತ್ತು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೇದಮೂರ್ತಿ ನಾರಾಯಣ ಭಟ್ಟರು ಸ್ವರ್ಗಸ್ಥರಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಲಾಗೌರಿಯಲ್ಲಿ ಡಿಸೆಂಬರ್ 14, 2019 ನಡೆದ ಸಂಸ್ಮರಣ ಕಾರ್ಯಕ್ರಮ ನಾರಾಯಣ ಸ್ಮರಣ. ಅವರ ಕಲಾ ಪೋಷಣೆಯನ್ನ ಸ್ಮರಿಸಿ ಈ ಸಂದರ್ಭದಲ್ಲಿ ಕಲಾಶಂಕರ, ಯಕ್ಷ ದಿವಾಕರ, ಕಲಾಯೋಜನ ಕೌಶಿಕ ಎಂಬ ಬಿರುದುಗಳ ಸಹಿತ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ನೃತ್ಯ ಪ್ರಸ್ತುತಿಯು ಸಂಘಟಿತವಾಗಿತ್ತು. ಅದಾಗಿ ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿಯ ಸಹಯೋಗದಲ್ಲಿ ನಾಟ್ಯಶಾಸ್ತ್ರ, ಯಕ್ಷಗಾನ ಮತ್ತು ಸೋದರ ಕಲೆಗಳೊಂದಿಗೆ ಸಹಸಂಬಂಧದ ಕುರಿತು ಡಿಸೆಂಬರ್ 15, 2019 ಬೆಂಗಳೂರಿನಲ್ಲಿ ಒಂದು ದಿನದ ಸಂಶೋಧನಾ ವಿಚಾರ ಸಂಕಿರಣವು ಜರುಗಿತು. ಅನೇಕ ಖ್ಯಾತನಾಮರ ಪ್ರಸ್ತುತಿಗಳು ಕೂಡ ಜರುಗಿದವು. ಪ್ರಬುದ್ಧ ಕಲಾವಿದರು, ಚಿಂತಕರ ಒಗ್ಗೂಡುವಿಕೆಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು. ಸಂಶೋಧನಾ ಪ್ರಸ್ತುತಿಗಳ ಸಂಕಲನ ಪುಸ್ತಿಕೆಯೂ ಕೂಡ ಈ ಕಾರ್ಯಕ್ರಮ ಸಂಬಂಧ ಯಕ್ಷಗಾನ ಅಕಾಡೆಮಿಯ ವತಿಯಿಂದ 2021 ಮುದ್ರಣಗೊಂಡಿತು. ಭಾರತೀಯ ನಾಟ್ಯ ಸಂಪ್ರದಾಯಗಳು ಮತ್ತು ಯಕ್ಷಗಾನ ಎಂಬ ಶೀರ್ಷಿಕೆಯಲ್ಲಿ ಡಾಕ್ಟರ್ ಮನೋರಮಾ BN ಅವರ ಸಂಪಾದಕತ್ವದ ಈ ಪುಸ್ತಕ ಪ್ರಕಟವಾಗಿತ್ತು. 17ನೇ ವರ್ಷದ ಹೊತ್ತಿಗೆ 2023 ಜನವರಿ 8 ಒಂದು ದಿನದ ವಿಚಾರ ಸಂಕಿರಣವನ್ನ ಕರ್ನಾಟ ಶಿಲ್ಪಸಿರಿ ಎಂಬ ಶೀರ್ಷಿಕೆಯಲ್ಲಿ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ HN ಆಡಿಟೋರಿಯಂನಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸುಮಾರು 14 ಸಂಶೋಧನಾ ಪ್ರಬಂಧಗಳು ನೃತ್ಯ ಶಿಲ್ಪ ಯಾತ್ರೆಯ ಅಧ್ಯಯನಾರ್ಥಿಗಳಿಂದ ಮಂಡನೆಗೊಂಡವು. ವಿವಿಧ ಪ್ರಾತ್ಯಕ್ಷಿಕೆ, ಶಿಲ್ಪಾಧಾರಿತವಾದ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನೃತ್ಯ ಶಿಲ್ಪಯಾತ್ರೆಯ ಅಂಗವಾಗಿ ದೇವಾಲಯ ಶಿಲ್ಪಗಳ ನಾಟ್ಯಾಯಮಾನತೆ ಎಂಬ ಅಧ್ಯಯನ ಗ್ರಂಥ ಮತ್ತು ಶಿಲ್ಪಶೋಧ ಸಂಗ್ರಹ ಎಂಬ ಶೋಧ ಸಂಕಲನಗಳನ್ನು ಅನಾವರಣಗೊಳಿಸಲಾಯಿತು. IKS ರಾಷ್ಟ್ರೀಯ ಸಂಯೋಜಕರಾದಿಯಾಗಿ ಹಲವು ಗಣ್ಯರು ಉಪಸ್ಥಿತರಿದ್ದು ಮಾತನಾಡಿ ಹಾರೈಸಿದರು. ಇದೇ ವರ್ಷ ಮೈಸೂರು ಆಕಾಶವಾಣಿಯಿಂದ 20 ಸಂಚಿಕೆಗಳ ನೃತ್ಯ ಶಿಲ್ಪಯಾತ್ರೆ ಸರಣಿ ಕೂಡ ಈ ಕಾರ್ಯಕ್ರಮಕ್ಕೆ ಗರಿಯನ್ನ ಕೂಡಿಸಿತು. 18ನೇ ವರ್ಷ 2024 ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಗಂಗಾದೇವಿಯ ಮಧುರಾ ವಿಜಯ ಸಂಸ್ಕೃತ ಕಾವ್ಯವನ್ನ ಮೊದಲ ಬಾರಿಗೆ ಯಕ್ಷಗಾನದಲ್ಲಿ ಕನ್ನಡ ಪ್ರಸಂಗವಾಗಿಸಿ ಬೆಂಗಳೂರಿನ ಯುವಪಥ ಸಭಾಂಗಣದಲ್ಲಿ ಪ್ರದರ್ಶಿಸಿದ ಕೀರ್ತಿ ನೂಪುರ ಭ್ರಮರಿಯದ್ದು. ಈ ಕಾರ್ಯಕ್ರಮದಲ್ಲಿ ಅನೇಕ ಖ್ಯಾತನಾಮರು ಭಾಗವಹಿಸಿದ್ದು ಸಂಶೋಧನಾ ಪುಸ್ತಕ ಅನಾವರಣದೊಂದಿಗೆ ವಿಶೇಷ ನೃತ್ಯ ಪ್ರಸ್ತುತಿ, ಪ್ರಮಾಣ ಪತ್ರ ವಿತರಣೆ ಮೊದಲಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಏಪ್ರಿಲ್ 5, 2026 ಸಂಸ್ಥೆಯ ವತಿಯಿಂದ ಮತ್ತೊಂದು ವಿಚಾರ ಸಂಕಿರಣ, ವಿದ್ಯಾರ್ಥಿಗಳ ವಿವಿಧ ಚಟುವಟಿಕೆಗಳ ಎಕ್ಸಿಬಿಷನ್, ಪುಸ್ತಕ ಪ್ರಕಟಣೆ, ಸಂಶೋಧನಾ ಪ್ರಸ್ತುತಿಗಳ ದಂಡೇ ಇದೆ. ಪುಟ್ಟಗಿಡವೊಂದು ದೊಡ್ಡ ಮರವಾಗಿ ಬೆಳೆಯುವುದೇ ಕಥನ, ಸಣ್ಣ ಜರಿಯೊಂದು ಸಾಗರವಾಗಿ ಶುರುವಾಗಿದೆ
ಬೆಳಗಿದ ಪರಿ ಕಲಾಲೋಕದ ಸಿರಿ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ ಅದು ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ಗುರು ಶಿಷ್ಯ ಪರಂಪರೆಯ ಬೆಳಗುವ ದಿವ್ಯ ಜ್ಯೋತಿ ನೂಪುರ ಭ್ರಮರಿಯ ಪಯಣ ಕಲೆಗೆ ಅರ್ಪಿತವಾದ ಪ್ರೀತಿ ನಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ಸಂಭ್ರಮಿಸಿದೆ ಇಂದು 20 ಸಂವತ್ಸರ ನಿಮ್ಮ ಶುಭ ಹಾರೈಕೆಗಳೇ ನಮಗೆ ವರ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ ನಮ್ಮ ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ನಿಮ್ಮ 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 ಶುಭ ಹಾರೈಕೆಗಳೇ ನಮಗೆ ವರ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ ಅದು ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ಸಂಭ್ರಮಿಸಿದೆ ಇಂದು 20 ಸಂವತ್ಸರ ನಿಮ್ಮ ಶುಭ ಹಾರೈಕೆಗಳೇ ನಮಗೆ ವರ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ ಅದು ಬೆಳಗಿದ ಪರಿ ಕಲಾಲೋಕದ ಸಿರಿ ಅದು ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ನಿಮ್ಮ ನೂಪುರ ಭ್ರಮರಿ ನಮ್ಮ ನೂಪುರ ಭ್ರಮರಿ ಇರ್ತೇವೆ. ಇಂತಹ ಮತ್ತಷ್ಟು 20 ವರ್ಷಗಳನ್ನ ನೀವು ನಮಗೆ ಅನುಗ್ರಹಿಸ್ತೀರಿ ಎಂಬ ಸದಾಶಯದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ನಮ್ಮ ಇನ್ನೊಂದು ವಿಭಾಗದ ಅವಲೋಕನದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇವೆ. ನಮಸ್ಕಾರ.